ನೀವೇ ನೋಡುವಂತೆ ನಿಮಗೆ ಗೊತ್ತಾಗುತ್ತೆ. ಯಾವ ರೀತಿ ರಾಷ್ಟ್ರ ರಾಜಕೀಯದಲ್ಲಿ ಅಸ್ಥಿರತೆ ಎರಡರಲ್ಲೂ ಇದೆ. ರಾಷ್ಟ್ರ ರಾಜ್ಯ ಎರಡರಲ್ಲೂ ಅಸ್ಥಿರತೆ ಕಾಣುತ್ತೆ. ಎಲ್ಲ ಕಡೆ ಈ ಧರ್ಮದ ವಿಚಾರ ಸಾಕಷ್ಟು ಚರ್ಚೆಗೆ ಆಗ್ತದೆ. ಸನಾತನ ಧರ್ಮ ವಿಚಾರವಾಗಿ ಚರ್ಚೆ ಆಗ್ತದೆ. ಅವರವ್ರ ಧರ್ಮ ಅವ್ರಿಗೆ ದೊಡ್ಡದು. ಇದು ಭಾರತದಲ್ಲಿ ಸೆಕ್ಯುಲರಿಸಮ್, ಜಾತ್ಯತೀತವಾದ ಇದೆ. ಮತ್ತು ಅವರು ಧರ್ಮಕ್ಕೆ ನೋವಾದಾಗ ಅವರು ವ್ಯಕ್ತಪಡಿಸೋದು ಸಹಜ, ಅದು ತಪ್ಪೇನಲ್ಲ. ಅದರ ಬಗ್ಗೆ ನಾವು ಯಾವುದೇ ಪರ ವಿರೋಧ ಹೇಳುವಂಥದ್ದು ವಿಚಾರಲ್ಲ. ಒಂದು ಸಲ ಎಲ್ಲ ದೇಶಕ್ಕೂ, ಎಲ್ಲ ಮನೆತನಕ್ಕೂ, ಎಲ್ಲ ಜನಕ್ಕೂ ತನ್ನದೇ ಆದ ಧರ್ಮ, ನೀತಿ, ಪರಂಪರೆ ರೂಢಿಯುತ್ತದೆ. ಅದು ನೋವಾದಾಗ ಎಲ್ಲರಿಗೂ ನೋವಾಗ್ತದೆ. ಹಾಗೆ ರಾಷ್ಟ್ರಕ್ಕೂ ಒಂದು ಧರ್ಮ, ನೀತಿ ಇದೆ ಮತ್ತು ಎಲ್ಲ ಜನಾಂಗಕ್ಕೂ ಇದ್ದಾವೆ. ಅದನ್ನು ನಾವು ತಿರಸ್ಕರಿಸಬಾರ್ದು, ಹೆಚ್ಚಿನ ಪ್ರೋತ್ಸಾಹನೂ ಕೊಡಬಾರ್ದು. ಅದು ಹೆಂಗುದೇ ನಡ್ಕೊಂಡು ಹೋಗ್ತಾ ಇರ್ತದೆ. ಧರ್ಮದಲ್ಲಿ ರಾಜಕೀಯ ಇರಬಾರ್ದು, ಅದು ಅಪಾಯ ಆಗ್ತದೆ. ಪ್ರಜಾಪ್ರಭುತ್ವಕ್ಕೆ ರಾಜಕೀಯಕ್ಕೆ ಅಪಾಯವಾಗ್ತದೆ. ರಾಜಕೀಯ ಬೆರೆಸಬಾರ್ದು. ಇಲ್ಲಪ್ಪ, ಈಗ ಧರ್ಮದ ಮೇಲೆ ಓಟ್ ಕೇಳಿ ಅಧಿಕಾರಕ್ಕೆ ಬಂದಂಥ ಪರಿಸ್ಥಿತಿ ಸೃಷ್ಟಿಯಾಗ್ಯದ ದೇಶಗಳು. ಧರ್ಮಾಧಾರಿತ ರಾಜಕಾರಣ ನಡೆದು ಅದು ಅವರಿಗೆ ಸಂಬಂಧಪಟ್ಟದ್ದು ಅಲ್ಲ. ನೀವು ಹೇಳಿದ್ರಲ್ಲಪ್ಪ, ಈಗ ಧರ್ಮ ರಾಜಕೀಯ ಬೆರಿಬಾರ್ದು ಅಂತ ಹೇಳಿದ್ರಲ್ಲ. ಆದ್ರೆ ನಾವು ಒಂದು ಜನರ ನಡುವೆಲ್ಲ ದ್ವೇಷ ಬಿತ್ತಿ ಓಟು ಬೆಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ನೀರಿನಲ್ಲಿ ದೋಣಿ ಇರಬೇಕು, ದೋಣಿ ನೀರು ಇರಬೇಕು. ದೋಣಿ ಒಳಗೆ ನೀರಿದ್ರೆ ಏನಾಗ್ತದೆ? ಮುಳುಗ್ತದೆ. ನೀರಿನ ಮೇಲೆ ದೋಣಿದ್ರೆ ಹೋಗ್ತದೆ. ಒಂದಿನ ಲೈವ್ ಆಗ್ತದೆ. ದೋಣಿ ಮೇಲೆ ನೀರು ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಈ ಮನುಷ್ಯರೆಲ್ಲ ಜಾಣರಾದಂಗ, ವಿದ್ಯೆ ಬಂದಂಗ ಈ ಜಾತಿ ವ್ಯವಸ್ಥೆ ಎಲ್ಲ ಕಡಿಮೆ ಆಗಬೇಕಾಗಿದೆ. ಅದ್ರ ಬದಲಾಗಿ ಈ ರಾಜಕೀಯದವರೇ ಜಾತಿ ಧರ್ಮನ ಬಿತ್ತಕತ್ತಾರೆ ಜನರು. ಪೂರ್ಣವಾದ ಜ್ಞಾನ ಯಾವ ಮನುಷ್ಯನಿಗಿರಲ್ಲ, ಅವಾಗ ಇವೆಲ್ಲ ಬರೋದು ಸಹಜ. ಸಂಪೂರ್ಣವಾದ ಜ್ಞಾನ ಗಳಿಸಿದರೆ ಯಾವುದಕ್ಕೂ ಅವಕಾಶ ಇರಲ್ಲ. ಅರಿವು ಹೇಳ್ತೀವಲ್ಲ, ನಾವು ತಿಳಿದ್ರೆ ಎಷ್ಟು ಉದ್ದಾಗ ಇವೆಲ್ಲ ಬರ್ತವೆ. ಪೂರ್ಣವಾದ ಜ್ಞಾನ ಸಂಪಾದನೆ ಮಾಡಬೇಕು ಮನುಷ್ಯ. ಅರಿವಿನ ಕೊರತೆ. ಈ ಕೆಲವು ರಾಜಕಾರಣಿಗಳು ಈ ಹಿಂದೂ ಧರ್ಮ ಇರ್ಬೋದು, ಸನಾತನ ಧರ್ಮದೊಂದು ರೋಗ ಇದ್ದಂಗೆ, ಕುಷ್ಠ ರೋಗ ಇದ್ದಂಗೆ, ಅದನ್ನು ನಿವಾರಣೆ ಮಾಡಬೇಕು, ಈ ಥರದ್ದೆಲ್ಲ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾರೆ. ಹಿಂದೂ ಧರ್ಮನೇ ಇಲ್ಲ, ಅದಕ್ಕೆ ಅಪ್ಪ ಅಮ್ಮ ಯಾರು, ಅದು ಹೆಂಗೆ ಹುಟ್ಟುತ್ತೆ ಅಂತ ಹೇಳಿ ಅವ್ರನ್ನೇ ಕೇಳಬೇಕು ನೀವು. ಅಷ್ಟೇ. ಒಬ್ಬ ಸ್ವಾಮಿ ಇವು ಜಿಜ್ಞಾಸೆ ಇರ್ತಕ್ಕಂಥದ್ದು ನಾನು ಹೇಳಿದ್ದಲ್ಲ, ರೂಢಿ, ಪದ್ಧತಿ, ಸಂಪ್ರದಾಯ ಅಂತ ಇರ್ತದೆ. ಆ ಪ್ರಕಾರ ಆಯಾ ಧರ್ಮಗಳು, ಆಯಾ ಜನಾಂಗ, ಆ ದೇಶಗಳು ನಡೀತಾ ಇರ್ತವೆ. ಅದಕ್ಕೆ ಚ್ಯುತಿ ತರೋರು ಇದ್ದಾರೆ, ಚ್ಯುತಿ ತರದೇರು ಇದ್ದಾರೆ. ಈಗ ಟೆರರಿಸ್ಟ್ಗಳಿದ್ದಾರೆ, ಅವರು ಅದೇ ಕೆಲಸ. ಅದು ಬೇಡ ಅಂತ ಹೇಳಿದ್ರು ಅದೇ ಕೆಲಸ ಅವರಿಗೆ. ಅವ್ರು ಬೇಡ ಅದು ಬಿಡೋದಿಲ್ಲ. ಅಂದರೆ ಅವರೆಲ್ಲ ಧರ್ಮ ವಿರೋಧಿಗಳು ಅಂತಲ್ಲ. ಆಯಾ ಧರ್ಮದ ವ್ಯಾಮೋಹ ಜಾಸ್ತಿ ಆದಾಗ ಸಂಕುಚಿತ ಭಾವನೆ ಇವೆಲ್ಲ ವ್ಯಕ್ತಪಡಿಸ್ತಾರೆ. ಈಗ ಸನಾತನ ಧರ್ಮವನ್ನು ಸಾಂಕ್ರಾಮಿಕ ರೋಗಕ್ಕೆ ಕಂಪೇರ್ ಮಾಡ್ತಾರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ಅದೇ ಅವರನ್ನೇ ಕೇಳಬೇಕು. ಒಬ್ಬ ಸ್ವಾಮೀಜಿಯಾಗಿ ಈಗ ಭಾರತ ಸನಾತನ ಧರ್ಮವನ್ನು ನಂಬ್ಕೊಂಡು ಬಂದವರು ನಾವೆಲ್ಲ, ಓದ್ದವರು ಹಿಂದೂ ಧರ್ಮ ಅಂತೇಳಿ, ಒಬ್ಬ ಸ್ವಾಮೀಜಿಯಾಗಿ ತಮ್ಮ ನಿಲುವೇನಂತ ಕೇಳ್ತೀವಿ. ಆಯಾಯ ಧರ್ಮ ಯಾವುದು ಶಾಂತಿ, ನೆಮ್ಮದಿ ಕೊಡ್ತದೆ ಅದು ಆಚರಣೆ ಭಾಳ ಮುಖ್ಯ. ಒಟ್ಟು ಧರ್ಮ ಅಂದರೆ ನೆಮ್ಮದಿ ಬೇಕು, ಶಾಂತಿ ಬೇಕು, ಮನುಷ್ಯನಿಗೆ ನಿಜವಾದ ಒಂದು ಜ್ಞಾನ ಮೂಡಿಸ್ಬೇಕು. ಅದು ಸಿಕ್ಕಿಂತ